ಕರ್ನಲ್ ಸೋಫಿಯಾ ಕುರೇಶಿ 2 ತಲೆಮಾರು ಕೂಡ ನಮ್ಮ ಸೇನೆಯಲ್ಲಿ ಸೇವೆ ಮಾಡಿದ್ದಾರೆ. ಇಂಥ ಸೋಫಿಯಾ ಕುರೇಶಿ ವಿರುದ್ಧ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಈಗ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ನೀಡಿದರು. ಹೀಗಾಗಿ ಮಧ್ಯಪ್ರದೇಶದ ಹೈಕೋರ್ಟ್ ದೂರು ದಾಖಲಿಸಿ ಆದೇಶವನ್ನು ಕೊಟ್ಟಿದೆ. ಹಾಗಾದರೆ ಸಚಿವ ಹೇಳಿದ್ದೇನು, ಕ್ಷಮೆ ಕೇಳಿದ್ದಕ್ಕೆ ಏನೆಲ್ಲ ಹೇಳಿದ್ದಾರೆ ಇವನು ನೋಡೋಣ ಬನ್ನಿ. पंजाब सेक्टर में हाई एयर ಕರ್ನಲ್ ಸೋಫಿಯಾ ಕುರೇಶಿ ಆಪರೇಷನ್ ಸಿಂಧೂರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭಾರತದ ಹೆಮ್ಮೆಯ ಪುತ್ರಿ. ಈ ಸೇನಾಧಿಕಾರಿಯ ಕಾರ್ಯ ಭಾರತೀಯರನ್ನ ಪುಳಕಗೊಳ್ಳುವಂತೆ ಮಾಡಿತ್ತು. ಕರ್ನಲ್ ಸೋಫಿಯಾಗೆ ಇಡೀ ದೇಶ ಜೈಕಾರ ಹಾಕಿತ್ತು. ಆದರೆ ಇಂತಹ ವೀರ ನಾರಿಯನ್ನ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಭಯೋತ್ಪಾದಕರ ಸಹೋದರಿ ಅಂತ ಕರೆದಿದ್ದಾರೆ. इन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली बजाएं. जिन्होंने हमारी ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿ ಹಾಕಿದ್ದ ಅವರನ್ನ ಅವರದ್ದೇ ಸಹೋದರಿಯನ್ನ ಗಳಿಸಿ ಸರ್ವನಾಶ ಮಾಡಿದ್ದೇವೆ. ಹೀಗೆ ನಾಲಿಗೆ ಹರಿಬಿಟ್ಟ ಈತ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಕಾರ್ಯವೈಖರಿಯನ್ನ ಮೆಚ್ಚೋದು ಬಿಟ್ಟು ಧಾರ್ಮಿಕ ಆಧಾರದಲ್ಲಿ ಸೋಫಿಯಾರನ್ನ ಬೇರ್ಪಡಿಸಿದ್ದ. ಇಷ್ಟೇ ಅಲ್ಲದೆ ಅವರದ್ದೇ ಸಹೋದರಿಯನ್ನ ಕಳಿಸಿ ಅವರನ್ನೇ ಮುಗಿಸಿದ್ದೇವೆ ಅನ್ನೋ ಮೂಲಕ ಇಡೀ ದೇಶವನ್ನೇ ತಲೆದಗ್ಗಿಸುವಂತೆ ಮಾಡಿದ್ದಾರೆ. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर गए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगा. देश का सम्मान. ಇನ್ನು ಸೋಫಿಯಾ ಕುರೇಶಿ ಅವರನ್ನ ಈ ವಿಜಯ್ ಶಾ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದ್ದಾರೆ. ಪಾಕಿಸ್ತಾನ ಸಮುದಾಯದ ಸಹೋದರಿಯನ್ನ ಕಳಿಸಿ ಸೇಡು ತೀರಿಸಿಕೊಂಡಿದ್ದೀವಿ ಅಂತ ವಿಕೃತಿ ಮೆರೆದಿದ್ದಾರೆ. मान सम्मान और हमारी बहनों का सुहाग का बदला तुम्हारी जाति की समाज की बहनों को पाकिस्तान भेजकर अगर कोई ले सकता है. ವಿಜಯ್ ಶಾ ನಾಮಫಲಕಕ್ಕೆ ಮಸಿ ಬಳಿದ ಆಕ್ರೋಶ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ. ಯಾವಾಗ ವಿಜಯ್ ಶಾ ಈ ಹೇಳಿಕೆ ಕೊಟ್ರೋ ಇಡೀ ದೇಶದಾದ್ಯಂತ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ನೆಟ್ಟಿಗರು ಛೀ ತೂ ಅಂತ ಉಗಿಯೋದಕ್ಕೆ ಶುರು ಮಾಡಿದ್ರು. ಮತ್ತೊಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯ್ ಶಾ ಬಂಗಲೆಗೆ ತೆರಳಿ ಕಪ್ಪು ಮಸಿ ಬಳಿದಿದ್ದಾರೆ, ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಕೇಂದ್ರ ಕಾಂಗ್ರೆಸ್ ವಿಜಯ್ ಶಾ ಹೇಳಿಕೆಯನ್ನ ಖಂಡ ತುಂಡವಾಗಿ ಖಂಡಿಸಿದೆ. ಎಲ್ಲರೂ ಹೆಮ್ಮೆ ಪಡೋ ಭಾರತದ ಹೆಣ್ಣು ಮಗಳನ್ನ ಭಯೋತ್ಪಾದಕರ ಸಹೋದರಿ ಎಂದಿದ್ದಾರೆ. ಇದು ನಮ್ಮ ಬಲಿಷ್ಠ ಸೇನೆಗೆ ಮಾಡಿದ ಅವಮಾನ ಅಂತ ಟ್ವೀಟ್ ಮಾಡಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ವಿಜಯ್ ಶಾ ಹೇಳಿಕೆಯನ್ನ ಟೀಕಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಸೋಫಿಯಾ ಈ ದೇಶದ ಹೆಮ್ಮೆಯ ಪುತ್ರಿ ಎಂದಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವ ಕೆಲವರು ಅವಹೇಳನಕಾರಿ ಹೇಳಿಕೆ ಕೊಡುತ್ತಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ. ಇದು ನಮ್ಮ ಸಮಾಜದಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ತಂದಿದೆ. ಇದು ದೇಶದ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ರಾಷ್ಟ್ರದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನವಾಗಿದೆ. ಪ್ರೀತಿಯ ಕರ್ನಲ್ ಸೋಫಿಯಾ ಖುರೇಶಿ ಈ ದೇಶದ ಹೆಮ್ಮೆಯ ಪುತ್ರಿ, ದೇಶ ಪ್ರೇಮಿ ಭಾರತೀಯರ ಸಹೋದರಿ. ಅವರು ಧೈರ್ಯ ಮತ್ತು ಭಕ್ತಿಯಿಂದ ದೇಶ ಸೇವೆ ಮಾಡಿದ್ದಾರೆ. ಅವರ ಪರಿಶ್ರಮ, ಸಮರ್ಪಣೆ ಮತ್ತು ನಾಯಕತ್ವದ ಸಾಮರ್ಥ್ಯಗಳನ್ನ ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ವ್ಯಾಪಕ ಟೀಕೆ ಖಂಡನೆಗಳ ಬಳಿಕ ವಿಜಯ್ ಶಾ ಕಣ್ಣು ಬಿಟ್ಟಿದ್ದಾರೆ. ಒಂದು ಸಲ ಅಲ್ಲ 10 ಸಲ ಕ್ಷಮೆ ಕೇಳ್ತೀನಿ, ಏನೋ ಉದ್ವೇಗದಲ್ಲೇ ಮಾತಾಡಿಬಿಟ್ಟೆ. ಸೋಫಿಯಾ ನನ್ನ ಸಹೋದರಿಗಿಂತ ಹೆಚ್ಚು ಅಂತ ತೇಪೆ ಹೆಚ್ಚ ಕೆಲಸ ಮಾಡಿದ್ದಾರೆ. वो बहन हमारी सगी बहन से महत्वपूर्ण है और मेरा ना तो ऐसा कोई मन था ना इच्छा थी, और उसके बावजूद अगर जोश में कोई बात निकल गई हो और किसी को बुरी लगी हो तो मैं दिल से एक बार नहीं 10 बार माफी मांगता. ಕರ್ನಲ್ ಸೋಫಿಯಾ ಬಗ್ಗೆ ಸುಳ್ಳು ಸುದ್ದಿ ಹರಿಬಿಟ್ಟ ಕ್ರಿಮಿ. ಇದು ರಾಷ್ಟ್ರ ಮಟ್ಟದಲ್ಲಿ ಆದ್ರೆ ರಾಜ್ಯದಲ್ಲೂ ವಿವಾದವೊಂದು ಭುಗಿಲೆದ್ದಿದೆ. ಅನೀಸ್ ಉದ್ದೀನ್ ಎಂಬ ಕ್ರಿಮಿಯೊಬ್ಬ ಕರ್ನಲ್ ಸೋಫಿಯಾ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದ್ದಾನೆ. ಅದೇನೆಂದ್ರೆ
ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿರೋ ಸೋಫಿಯಾ ಪತಿ ಮನೆ ಮೇಲೆ ದಾಳಿ ಆಗಿದೆ ಅನ್ನೋದು. RSSನವರು ಅಟ್ಯಾಕ್ ಮಾಡಿದ್ದಾರೆಂದು ಕೆಲವು ಫೋಟೋಗಳನ್ನ ಟ್ವೀಟ್ ಮಾಡಿದ್ದಾನೆ. ಈ ಸುದ್ದಿ ಕಿವಿಗೆ ಬೀಳ್ತಾ ಇದ್ದಂತೆ ಪೊಲೀಸರು ಸೋಫಿಯಾ ಪತಿ ಮನೆಗೆ ಬಂದಿದ್ದಾರೆ. ಬಳಿಕ ಇದೊಂದು ಸುಳ್ಳು ಸುದ್ದಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. SP ಭೀಮಾಶಂಕರ್ ಗುಳೇದ್ ಆರೋಪಿ ಕೆನಡಾದಿಂದ ಪೋಸ್ಟ್ ಮಾಡಿದ್ದಾನೆ. ಯಾರೋ ಸುಳ್ಳು ಸುದ್ದಿಗೆ ಕಿವಿ ಕೊಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಡರ್ ಹಾಕಿದ್ರು. ಜೊತೆಗೆ ನಾನು ಕೂಡ ಒಂದು ಆ್ಯಸ್ SP ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ. ಇದು ಒಂದು ಸುಳ್ಳು ಸುದ್ದಿ ಮತ್ತು ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಡಿಲೀಟ್ ಮಾಡದೇ ಇದ್ರೆ ಅನ್ನೋಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ. ಈಗಾಗಲೇ ಈ ವ್ಯಕ್ತಿ ನಾವು ಮೇಲ್ನೋಟಕ್ಕೆ ಒಂದು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದಾಗ ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ. ढाल के रूप में इस्तेमाल ಭಾರತದ ಹೆಮ್ಮೆಯ ಪುತ್ರಿ, ಕರುನಾಡಿನ ಸೊಸೆ, ಇಡೀ ದೇಶದ ಮನೆ ಮಾತಾಗಿದ್ದಾರೆ. ಸೇನಾಧಿಕಾರಿಯಾಗಿ ಕುರೇಶಿ ಮಾಡ್ತಿರೋ ಕಾರ್ಯಕ್ಕೆ ಜನ ಶಾಬಾಸ್ಗಿರಿ ಕೊಟ್ಟಿದ್ದಾರೆ. ಈ ನಡುವೆ ಕೆಲವು ಹುಳಗಳು ಇಲ್ಲ ಸಲ್ಲದ ವಿವಾದ ಸೃಷ್ಟಿ ಮಾಡ್ತಿರೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್ TV9.